ಒಮ್ಮೆ ಗುರು ರಾಘವೇಂದ್ರ ಸ್ವಾಮಿಗಳು ತೀರ್ಥಯಾತ್ರೆಯಲ್ಲಿ ಪ್ರಯಾಣಿಸುತ್ತಿದ್ದರು. ದಾರಿಯಲ್ಲಿ ಒಂದು ಬಡ ಹಳ್ಳಿಗೆ ಬಂದಾಗ ಅಲ್ಲಿ ಭೀಕರ ಬರಗಾಲ ಆವರಿಸಿತ್ತು. ಬೆಳೆಗಳು ಒಣಗಿ ಹೋಗಿ ಜನರಿಗೆ ಕುಡಿಯುವ ನೀರಿಗೂ ತೀವ್ರ ಕೊರತೆಯಿತ್ತು. ಹಳ್ಳಿಯವರು ನಿರಾಶೆಯಿಂದ ದೇವರನ್ನೇ ದೂರುತ್ತಿದ್ದರು. ಈ ವಿಷಯ ತಿಳಿದ ಗುರು ರಾಘವೇಂದ್ರರು ಎಲ್ಲರನ್ನೂ ಸೇರಿಸಿ ಭಕ್ತಿ ಮತ್ತು ಧೈರ್ಯ ಕಳೆದುಕೊಳ್ಳಬೇಡಿ ಎಂದು ಉಪದೇಶ ನೀಡಿದರು. ಅವರು ಹಳ್ಳಿಯ ಮಧ್ಯದಲ್ಲಿದ್ದ ಒಣಕೆರೆಯ ಬಳಿ ಹೋಗಿ ಮಂತ್ರ ಜಪಿಸಿ ದೇವರನ್ನು ಪ್ರಾರ್ಥಿಸಿದರು. ನಂತರ ತಮ್ಮ ಕಮಂಡಲಿನಿಂದ ಸ್ವಲ್ಪ ನೀರನ್ನು ಕೆರೆಯೊಳಗೆ ಸುರಿಸಿದರು. ಅಚ್ಚರಿಯಾಗಿ ಕೆಲವೇ ಕ್ಷಣಗಳಲ್ಲಿ ಆ ಕೆರೆಯಿಂದ ನೀರು ಉಕ್ಕಿ ಹರಿಯತೊಡಗಿತು. ಒಣಗಿದ್ದ ಭೂಮಿ ಹಸಿರಾಯಿತು. ಜನರ ಮುಖದಲ್ಲಿ ನಗಾಯಿತು, ಜನರ ಮುಖದಲ್ಲಿ ನಗು ಮೂಡಿತು. ಈ ಪವಾಡವನ್ನು ಕಂಡ ಹಳ್ಳಿಯವರು ಗುರು ರಾಘವೇಂದ್ರ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಭಕ್ತಿಯಿಂದ ಕಣ್ಣೀರಿಟ್ಟರು. ಗುರುಗಳು, ನಾನೇನೂ ಮಾಡಿಲ್ಲ, ಭಕ್ತಿಯ ಶಕ್ತಿಯೇ ಈ ಪವಾಡ ಎಂದು ಹೇಳಿದರು. ಆ ದಿನದಿಂದ ಆ ಹಳ್ಳಿ ಸಮೃದ್ಧಿಯಾಗಿ ಗುರು ರಾಘವೇಂದ್ರರ ಮಹಿಮೆಯನ್ನು ಪೀಳಿಗೆಗಳಿಂದ ನೆನಪಿಸಿಕೊಂಡಿತು.